ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವ. ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ ಮತ್ತು ಅದು ಅನಿವಾರ್ಯ, ಅದ ಕಾಲದ ಅನಿವಾರ್ಯ. ಎಲ್ಲಿವರೆಗೆ ಇಷ್ಟೊಂದು ಹೆಣಗಳು ಬಿದ್ದು ಹೋಗಿದ್ದಾವ, ಇಷ್ಟೊಂದು ಅಸಹಜ ಸಾವುಗಳು ಆಗಿ ಹೋಗಿದ್ದಾವ, ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಮತ್ತು ಅತ್ಯಾಚಾರ ಕೊಲೆಗಳಾಗಿದ್ದಾವ. ಇವ್ಯಾಕೆ ಅದು ಇಲ್ಲೇ ಅನ್ನೋದು ಮತ್ತು ಇದನ್ನು ಮಾಡಿದವರು ಯಾರು? ಇವತ್ತು ಮಹಿಳಾ ಮಹಿಳೆಯರು ವಿಶೇಷವಾಗಿ ಈಗ ಅದರಲ್ಲೂ ಈ ಸೌಜನ್ಯ ಕೇಸ್ನಿಂದಾಗಿ ಮಹಿಳಾ ಸಮುದಾಯದಲ್ಲಿ ಒಂದು ಎಚ್ಚರಿಕೆ ಜಾಗೃತಿ ಮೂಡಿ ಹೋಗಿಬಿಟ್ಟದ. ಇಂಥ ಅನ್ಯಾಯ ಕಣ್ಣೆದಲ್ಲಿ ನಡೆದು ನಾವೇನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋಂಥ ನೋವುಗಳು ಈ ಎಲ್ಲರಲ್ಲೂ ಬೆರೆತು ಹೋಗಿಬಿಟ್ಟಿದಾವೆ. ಈ ರೀತಿ ಆದ್ರೆ ಮುಂದೆ ಯಾವ ಹಂತಕ್ಕೆ ಹೋಗಬಹುದು ಮುಂದಿನ ದಿನಗಳು ಅನ್ನುವಂಥ ಭಯನೂ ಆಗಿದೆ. ಇಷ್ಟರಲ್ಲೇ ಸೌಜನ್ಯಾಳ ಹಂತಕರು ಸಿಗಬೇಕಾಗಿತ್ತು, ಅವ್ರ ಶಿಕ್ಷೆ ಆಗಬೇಕಾಗಿತ್ತು, ಯಾರನ್ನೋ ಒಬ್ಬರು ತಂದು ಪ್ಲ್ಯಾಂಟ್ ಮಾಡಿದರು. ಆದರೆ ಅದು ಸುಳ್ಳಾಯಿತು. CBI ತನಿಖೆ ಮೂಲಕ ಸತ್ಯ ಹೊರಬರಲಿಲ್ಲ. ಅಲ್ಲ ಸಂತೋಷ್ ಅನ್ನುವಂಥ ವ್ಯಕ್ತಿ, ಆದರೆ ಅವನೇ ಅನ್ನೋ ಒಬ್ಬ ಕೊಲೆಗಾರ ಅನ್ನುವ ನೆಲೆಯಲ್ಲಿ ಇನ್ನೂ ಕೆಲವು ಮೀಡಿಯಾಗಳು ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಮಾಡಲಿ, ಅದು ಅವ್ರ ಕೆಲಸ, ಪಾಪ ದುಡ್ಡಿಗಾಗಿ ಮಾಡುವಂಥ ಕೆಲಸ ಮಾಡಿಕೊಳ್ಳಿ ಅವರು. ಆದರೆ ಸತ್ಯ ಅಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಮನವರಿಕೆ ಆಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಇಂಥವು ಅನೇಕ ಘಟನೆಗಳಾಗಿದ್ದಾವೆ ಒಂದು ನಿಮ್ಮ ಮುಂದೆ ಸಾಕಷ್ಟು ಚರ್ಚೆ ಮಾಡಿದ್ವಿ, ದಿನನಿತ್ಯ ಚರ್ಚೆ ಮಾಡ್ತಾನೆ ಇದ್ವಿ. ಇವುಗಳೆಲ್ಲ ಮಾಡಿದವ್ರು ಯಾರು ಅನ್ನೋದು ಈಗ ಎಲ್ಲ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಆಗ್ಲಿಕ್ಕೆ ಇವತ್ತು. ಹೀಗಾಗಿ SIT ಮೇಲೆ ಆ ಒತ್ತಡ ಭಾರ ಎಷ್ಟು ಹೆವಿ ಆಗಿದೆ ಅಂದ್ರೆ ಅವ್ರು ಸತ್ಯ ಹೇಳಲೇಬೇಕು, ಹುಡುಕ್ಲೇಬೇಕು. ಹುಡುಕ್ಲಿಲ್ಲ ಅಂತಂದ್ರೆ ಇವತ್ತು ಅವರ ಅಪರಾಧಿಗಳೇನೋ SITಗಳು ಈ ಕೇಸನ್ನು ಮುಚ್ಚಾಗ್ತಾ ಇದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತಂದ್ರೆ ವಿಶ್ವಾಸ ಅವಿಶ್ವಾಸ ಪರಿವರ್ತನೆ ಆಗ್ಲಿಕ್ಕತ್ತದ. SIT ಬಂದಾಗ ಎಲ್ಲರೂ ಸ್ವಾಗತಿಸಿದ್ರು, ಸತ್ಯ ಹುಡುಕ್ತದಪ್ಪ ಇದಂತೇಳಿ. ಆದರೆ ಇವತ್ತು ಅದು ಏನಾಗ್ಯದಪ್ಪ ಅಂದ್ರೆ ಚೆನ್ನೈನ ಸುತ್ತ ಗಿರಿಕೆ ಆಗಾಗಿದ್ದು, ಚೆನ್ನೈನ ಹಿಡಿದಿಡುವಲ್ಲೇ, ಚೆನ್ನೈನ ಧ್ವನಿಯನ್ನು ಅಡಗಿಸುವಲ್ಲೇ ಅದು ಯಶಸ್ವಿ ಆಗ್ಯದಂತೆ. ಸುಳ್ಳನ್ನು ಸತ್ಯ ಅನ್ನುವಂಗೆ ಪ್ರತಿಪಾದನೆ ಮಾಡಿಸಲಿಕ್ಕೆ ಹಚ್ಚವ ಕಡೆಯಿಂದ ಈ ಕೇಸ ಮುಚ್ಚಾಕೋ ಪ್ರಯತ್ನವನ್ನು ಮೇಲ್ನೋಡ್ಲಿಕ್ಕೆ ಅನ್ನಿಸ್ತದೆ. ಯಾರು ಹೇಳೋ ಅವಶ್ಯಕತೆ ಇಲ್ಲ, ಪ್ರಯತ್ನ ಮಾಡಿದೆ. ಹೀಗಾಗಿ ಈಗ ಅದು SIT ವಿಶ್ವಾಸ ಉಳಿಸ್ಕೋಬೇಕಾಗಿತ್ತಪ್ಪ ಅಂದ್ರೆ ಯಾರಪ್ಪ ಇದನ್ನು ಮಾಡಿದವರು ಅನ್ನೋದು ಖಚಿತ ಹುಡುಕಬೇಕಾಗಿದೆ. ಮತ್ತು ಅವ್ರಿಗೆ ಅಸಾಧ್ಯನೂ ಹೋಗೋದು. ಈ 4 ಜನ ಅಥವಾ 5 ಜನ ಈ ಒಂದು ದೂರದಾರರು ಇರ್ಬೋದು, ಇನ್ನುಳಿದವರು ಇರ್ಬೋದು, ಯೂಟ್ಯೂಬರ್ಗಳು ಇರ್ಬೋದು, ಇವರನ್ನೆಲ್ಲ ಅಪರಾಧಿಗಳನ್ನು ಬಿಂಬಿಸಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ. ಆದರೆ ಇವರು ಷಡ್ಯಂತ್ರಗಾರರು, ಹೆಸರು ಕೆಡಿಸೋರು ಅಂತ ಮಾತ್ರ ಹೇಳ್ಬೋದು ವಿನಃ ಅದ್ಮೇಲೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರಿಗೆ ಸುಳ್ಳು ಹೇಳೋ ನೆಸಸರಿನೂ ಇಲ್ಲ. ಅವ್ರಿಗೂ ಬೇಕಾಗಿದ್ದು ಹೆಗ್ಡೆ ಅವರ ಮನೆತನದ ಹೆಸರನ್ನು ಕೆಡಿಸೋದಲ್ಲ, ಅವ್ರಿಗೆ ಬೇಕಾಗಿದ್ದು ಸತ್ಯ ಯಾರು ಮಾಡಿದರು. ಇದು ದೊಡ್ಡ ಒಂದು ಮೂಲಭೂತ ಪ್ರಶ್ನೆ ಇವತ್ತು ಕಾಡ್ಲಿಕ್ಕತ್ತದ ಜನರಿಗೆ. ಆ ಜನಕ್ಕೆ ಉತ್ತರ ಕೊಡಬೇಕಾಗಿದ್ದು SIT ಮತ್ತು ಸರ್ಕಾರ. ಮತ್ತು ಆಲ್ರೆಡಿ ಪಾಪ ನ್ಯಾಯಾಂಗ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತದೆ. ಏನಿದು ಎವಿಡೆನ್ಸ್ ಮೇಲೆ ಮಾತಾಡುವಂಥದ್ದು ನ್ಯಾಯಾಂಗದಲ್ಲೇ ಸತ್ಯ ಹುಡುಕಬೇಕಾಗಿದ್ದು. ಅವ್ರಿಗೆ ಇಲ್ಲೇ ಎವಿಡೆನ್ಸ್ ಸಫಿಷಿಯೆಂಟ್ ಇಲ್ಲದಕ್ಕಾಗಿ ಅವ್ರು ನೋಡ್ತಾ ಇದ್ದಾರೆ, ಏನಾದರೂ ಬಂದು ನೋಡೋಣ ಅಂತೇಳಿ. ಅದರಲ್ಲೂ ಚೆನ್ನೈಯ ಏನು 15 ಸ್ಥಾನಗಳು ತೋರಿಸಿದ ಪಾಯಿಂಟ್ಗಳೆಲ್ಲ 1-2 ಕಡೆ ಬಿಟ್ಟು 6 ಮತ್ತು 11ರಲ್ಲಿ ಬಿಟ್ಟು ಉಳಿದ್ರೆ ಸಿಗಲಿಲ್ಲ. ಮೂಳೆಗಳು ಭಾಳಷ್ಟು ಹೇಳ್ಕೊಂಡಿದ್ದಾವೆ, 100 ಹಾಗೆ ಹೀಗೆ ಅಂತೇಳಿ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಅವೇನು ಕರೆಗೆ ಹೋಗಿದ್ದನೋ ಮತ್ತೇನಾಗಿದ್ದನೋ ಅದು ಅಂತ ಅವ್ರ ಕಡೆಗೆಲ್ಲ ಇಲ್ಲ ಜಾಗ ತೋರಿಸಂತ ಹೇಳಿದ್ದರೋ ಏನು. ಯಾಕಂದ್ರೆ SITಗೆ ಭಾಳಷ್ಟು ಜನ ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅನ್ನೋದು ಈಗಾಗಲೇ ಸಾಬೀತು ಆಗಿದೆ. ಮಂಜುನಾಥ್ ಗೌಡ ಅನ್ನೋದು ಓಪನ್ ಆಗಿ ಸಿಕ್ಕೊಂಡಿದ್ದಾನೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಮೇಲೆ ಹೋದರೆ ಕೆಂಪಮ್ಮ ಅನ್ನೋದು ಹೆಣ್ಣಮ್ಮಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ನಮ್ಮನ್ನು ತ್ರಾಸು ಮಾಡಿದರು ಸಾಕ್ಷಿ ಹೇಳಕ್ಕೆ ಬಂದಾಗ. ಆ್ಯಕ್ಚುಲಿ ಸಾಕ್ಷಿ ಹೇಳಕ್ಕೆ ಬಂದಾಗ ಅವ್ರಿಗೆ ಎನ್ಕರೇಜ್ ಮಾಡಿ ಸತ್ಯವನ್ನು ಬಾಯಪಡಿಸಬೇಕು. ಅವ್ರನ್ನ ಬೆದರಿಸೋದು, ತೊಂದರೆ ಕೊಡೋದು, ಮಾಡೋದು ಸತ್ಯ ಹೇಳ್ದಂಗೆ ನೋಡೋ ಪ್ರಯತ್ನ ಮಾಡಿದರೆ ಇದೇನು ಈ ಥರ ಅರ್ಥ? ಇದರಿಂದ ಯಾರಿದ್ದಾರಪ್ಪ ಅನ್ನುವಂಥದ್ದು ಯಾರ್ಯಾವುದು ಸಮಸ್ಯೆ ಬರ್ತದೆ ಅನ್ನಿಸ್ತದೆ, ಸಣ್ಣ ಹುಡುಗು ಸಹಿತ ಅನ್ನಿಸ್ತದೆ. ಈ ಎಲ್ಲ ನೆಲೆಯಲ್ಲಿ SIT ತನ್ನ ಮೇಲಿದ್ದಂಥ ಒಂದು ಈ ಗುರುತರ ಆರೋಪಗಳಿಂದ ಉಳಿಬೇಕಾಗಿದ್ದರೆ ಸತ್ಯವನ್ನು ಹೇಳಲೇಬೇಕು. ಇಲ್ಲಂತಂದ್ರೆ
ಐತಿಹಾಸಿಕವಾದ ಪ್ರಮಾದವನ್ನು SIT ಮಾಡಲಿಕ್ಕತ್ತದ. ಅದನ್ನು ಸರ್ಕಾರ ಮಾಡಲಿಕ್ಕೆ ಹಚ್ಚದ ಅಂತೇಳಿ ಎಲ್ಲರೂ ಇವತ್ತು ಮಾತಾಡಿಕೊಳ್ತಾ ಇದ್ದಾರೆ. SIT ಇದು ಸರ್ಕಾರದ ಕೈಗೊಂಬೆ. ಇವೆಲ್ಲನೂ ಅಷ್ಟೇ ಇವತ್ತು ಈ ದೇಶದೊಳಗೆ ತನಿಖಾ ಸಂಸ್ಥೆಗಳಿದ್ದಾವೆ. CBI ಇರಲಿ, ಈಗಂತ ಇದು SIT ಅದ, ಇನ್ನುಳಿದ ಸಂಸ್ಥೆಗಳು ಎಲ್ಲನೂ ಒಂದಿಷ್ಟು ಸರ್ಕಾರಗಳಿಗೆ ಮಾರ್ಕೊಂಡಿದ್ದಾವೆ. ಸರ್ಕಾರಗಳೇ ಅಂತ ಹೇಳ್ತಾ ಇದ್ದೀನಿ, ಕೇವಲ ಮೋದಿಯವ್ರದ್ದು ಇಡೀ ಒಂದು ಮಾರ್ಕೊಂಡಿಲ್ಲ, ಇವರು ಸಹಿತ ಮಾರ್ಕೊಂಡಿದ್ದ ಅಂತ ಹೇಳ್ಬೇಕಾಗಿದೆ. SIT ಸ್ಟೇಟ್ ಅಂಡರ್ದಾಗ ಬರ್ತದೆ. ಹೀಗಾಗಿ ಇಲ್ಲಿಯೂ ಸಹಿತ ಇಲ್ಲೇ ಪೊಲೀಸರು, ಇಲ್ಲಿ SIT ಬಂದದ್ದು SIT ಇವರು ಎಲ್ಲರೂ ಇದನ್ನೆಲ್ಲ ಫೇಲ್ಯೂರ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಸತ್ಯನ ಸುಳ್ಳು ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ SIT ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಈಗಾಗಲೇ ಹೇಳಿದ್ದಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗೋದು ನಾಳೆ ಡಿಸೆಂಬರ್ 16ರಿಂದ ಇನ್ನೂ ಜೋರಾಗ್ಬೋದು. ಹೆಣ್ಮಕ್ಳಿಂದ ರೆಡಿ ಆಗ್ತಾಯಿದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಭೇಟಿ ಆಗ್ತಾಯಿದ್ದಾರೆ. ಎಲ್ಲರೂ ಹಿಂಗಾಗಿ ಅದು ನೀವು ಹೇಳ್ರಿ, ಧ್ವನಿ ಕೊಡ್ರಿ, ನಮಗೆ ನಮ್ಮ ಜೊತೆಗೆ ಬನ್ನಿರಿ ಅಂತೇಳಿ ಮತ್ತು ಕೂಡ್ತಾ ಇದ್ದಾರೆ ಜನ. ಮತ್ತು ಅದ್ರ ಜೊತೆಗೆ ಇದರಿಂದಾಗಿ ಸರ್ಕಾರಕ್ಕೂ ಕೆಟ್ಟ ಹೆಸರು ಇದು. ಯಾಕಂದ್ರೆ SIT ಸರ್ಕಾರದಲ್ಲಿ ಬರೋದ್ರಿಂದಾಗೆ SIT ಮಾಡೋ ತಪ್ಪುಗಳು ಸರ್ಕಾರ ಮೇಲೆ ಬರ್ತಾವೆ. ಸರ್ಕಾರ ಮಾಡಿಸಿದ್ರಿಂದ ನಮ್ಮಂತ ವಾದ ಮಾಡ್ತಾರೆ. ಅಂದಾಗ 2022 ದೂರ ಇಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲಿ ಜಗಳ ಶುರುವಾಗಿದೆ ಒಬ್ಬರಿಗೊಬ್ಬರಿಗೆ, DKಶಿಗೆ ಮತ್ತು ಸಿದ್ದು ಅವರಿಗೆ. ಈ ಒಂದು ಜಗಳ ಏನು ಬೇಕಾದ್ರು ಮಾಡ್ಬೋದು ಕಾಂಗ್ರೆಸ್ಸನ್ನು. ಮತ್ತು ಅವರಿಗೆ ಮಧ್ಯಂತರ ಚುನಾವಣೆ ಘೋಷಣೆ ಆದರೆ ಏನಾಗ್ಬೋದು. ಯಾಕಂದ್ರೆ ಅವ್ರು ಮಾತಾಡ್ತಿದ್ದಾರೆ, ಅದು ರಾಜಣ್ಣಂಥ ಹಿರಿಯ ಮುತ್ಸದ್ದಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲಪ್ಪ DK ಶಿವಕುಮಾರ್ ಅವ್ರಿಗೆ ತಾವು ಆರಿಸಿ ತಂದೀವಿ ಅಂತಂದ್ರೆ ಈಗ ಮಧ್ಯಂತರ ಚುನಾವಣೆ ಘೋಷಣೆ ಮಾಡಿ ಇನ್ನೊಂದು ಎಲೆಕ್ಷನ್ಗೆ ಹೋಗಿ ಅಂದ್ರೆ ಎಲ್ಲರಿಗೂ ತಯಾರಾಗ್ತಾಯಿದೆ. ಅಂಥ ಕೆಲಸಕ್ಕೆ ಒಡಕೊಂಡು ಜಗಳಾಡುವಂಥ ಜನ ಪಾಪ ಸೌಜನ್ಯ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಇವ್ರಿಗೆ ನ್ಯಾಯ ಕೊಡಿಸುವಲ್ಲಿ ಎಲ್ಲಿ ಆಸಕ್ತಿ ವಹಿಸ್ತಾರೆ, ಯಾಕೆ ಆಸಕ್ತಿ ವಹಿಸ್ತಾರೆ ಹೇಳಿದ್ರು. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲ ಘಟನೆಗಳನ್ನು ನೋಡಿದಾಗ SIT ಇದಕ್ಕೆ ನಾಳೆ ಮೋಸ್ಟ್ಲಿ ಸರ್ಕಾರ ಸಹಿತ SIT ಮೇಲೆ ಹಾಕಿಬಿಡುವಂಥದ್ದು. ತಾನು ಜವಾಬ್ದಾರಿ ತೊಗೊಳ್ಳೋದಿಲ್ಲ. ಯಾಕಂದ್ರೆ ನಮ್ಗೆ ಅಟ್ಯಾಕ್ ಆಗಿ ಹೆಚ್ಚಂದ್ರೆ ಯಾರಾದರೂ ಸಹಿತ ಅದನ್ನು ದೂರ ಸಹಿತಾ ಇರ್ತಾರೆ. ಆ ನೆಲೆಯಲ್ಲಿ SIT ಜವಾಬ್ದಾರಿ ಭಾಳದ ಇವತ್ತು ಎನಿ ಕಾಸ್ಟ್ ಅದು ನಡೆದ ಅವ್ರಿಗೂ ಅನಿಸೋದೇ ಇವತ್ತು. ಹೌದು, ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಅವರು ಅದಕ್ಕೆ ಅದು ಎಕ್ಸಾಮ್ ಮುಗಿದೈತಿ ಅಂತ ಹೇಳಿಲ್ಲ, ಚಾರ್ಜ್ ಶೀಟ್ ಮುಗಿತು, ಇದು ಅಂತಿಮ ವರದಿ ಅಂತ ಹೇಳಿಲ್ಲ. ಇನ್ನೂ ವರದಿ ಐತಿ ಕೊಡ್ತಾ ಇದ್ದೀವಿ, ಇದು ಅಂತಿಮ ಅಲ್ಲ ಅಂತ ಹೇಳಿದ್ರು. ಇದರರ್ಥ ಏನಂದ್ರೆ ಅವ್ರಿಗೂ ಭಯ ಅದ. ನಾಳೆ ಹೆಚ್ಚು ಕಡಿಮೆ ನಮ್ಮ ಹೆಸರು ಕೇಳೋದು ಬೇಡಪ್ಪ, ಇತಿಹಾಸದಲ್ಲಿ ಉಳಿದು ಬೇಡ ಅಂತೇಳಿ. ಮತ್ತು ಇತಿಹಾಸದಲ್ಲಿ ಉಳಿಯುವಂಥ ಘಟನೆಗಳೇ ಇದು. ಯಾಕಂತಂದ್ರೆ ಇಷ್ಟು ಸುದೀರ್ಘವಾಗಿ 2-3 ದಶಕಗಳಿಂದ ಇದು ನಡೀತಾ ಬಂದದ ಅಂದಾಗ ಸಹಜವಾಗಿ ಇವತ್ತು ಎಲ್ಲ ಇಡೀ ರಾಜ್ಯದೆಲ್ಲ ಜನರಿಗೆ, ದೇಶದೆಲ್ಲ ಜನರಿಗೆ ಈ ವೀರೇಂದ್ರ ಹೆಗಡೆ ಅಂದ್ರೆ ಏನಪ್ಪ, ಧರ್ಮದಿಂದ ವ್ಯಾಪಾರ ಮಾಡುವಂಥವ್ರು ಅಂತ ಅನಿಸ್ಲಿಕ್ಕತ್ತದ, ಭಾವನೆ ಬರ್ಲಿಕ್ಕತ್ತದ ರೀ. ಯಾಕಂದ್ರೆ ಸ್ವತಃ ಮಂಜುನಾಥ ದೇವಾಲಯ ಇರುವಂಥ ಸ್ಥಳ ನಮ್ಮ ಹೆಗ್ಡೆ ಅವ್ರ ಮಂತಂದವ್ರ ಹೆಸರಲ್ಲದ. ಹೀಗಾಗಿ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ SIT ಇವೆಲ್ಲ ಅನೇಕ ಪ್ರಶ್ನೆಗಳಿದ್ದಾವೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಈಗ ಏನಪ್ಪ ಅಂದರೆ SIT ಹೆಗಲ ಮೇಲದ. ಆ ದಿಶೆಯಲ್ಲೇ SIT ಸರಿಯಾದ ಹೆಜ್ಜೆ ಇಲ್ಲಿ ಮುಂದುವರೆದ. ಅಪರಾಧಿಗಳು ಯಾರು, ಕೊಂದವರು ಯಾರು, ಈ ಘಟನೆ ಕಾರಣರು ಯಾರು ಅನ್ನೋದನ್ನು ಜಗಕ್ಕೆ ತೋರಿಸೋದ ಸಮಯ ಈಗ ಬಂದ. ಮತ್ತು ಇದು ಒಳ್ಳೆಯ ಅಪಾರ್ಚುನಿಟಿ ಅಲ್ಲಿ ವರ್ಕ್ ಮಾಡೋರಿಗೆ. ಯಾಕಂದ್ರೆ ಇತಿಹಾಸ ಉಳಿಯುವಂಥ ಕೆಲಸ ಇದು. ಸಪೋಸ್ ಏನಾದರೂ ಹೆಗ್ಗಡೆ ಅವರಿದ್ದರೆ ಮುಗಿದು ಹೋಗ್ಬಿಡ್ತು, ಅದು ಮತ್ತೆ ಯಾರು ಇದ್ದರೆ ಮುಗಿದು ಹೋಗ್ಬಿಡ್ತು. ಒಟ್ಟಾರೆ ಏನೂ ಆಗಲಿ SIT ಜವಾಬ್ದಾರಿ ಏನಪ್ಪ ಅಂದ್ರೆ ತನಿಖೆ ಮಾಡಲೇಬೇಕು, ಬೇರೆ ಹಾದಿಲ್ಲ. ತಪ್ಪು ವರದಿ ಕೊಟ್ಟರೆ ನಿಶ್ಚಿತವಾಗಿ ಜನ ಅದನ್ನು ಮತ್ತೆ ಪ್ರಶ್ನೆ ಮಾಡುವ ಸಾಧ್ಯತೆ ಹೆಚ್ಚಿದ್ದಾವೆ ಅಂತ ಹೇಳ್ದ. ಅದನ್ನು ವಿರೋಧಿಸಲೂಬಹುದು ಅಂತ ಹೇಳ್ದ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋರು S60 ನ್ಯೂಸ್ ಅರ್ಥತೆ ಹೆಚ್ಚು ಧರ್ಮ ಸತ್ಯದ ಕೈಗರಡಿ.